ದಿಂದ ಹಿಡಿದು 2015-16 ಮಟನು ಅರಣ್ಯ ಅಂತಾನೆ ಇತ್ತು. ಆಮೇಲೆ ಆ ಸಂದರ್ಭದಲ್ಲಿ ಒಂದು ಯಾವುದೇ ಒಂದು ಹಂಚಿಕೆ ಆಗಬೇಕಂದ್ರೆ ಅದಕ್ಕೊಂದು ಪ್ರೊಸೀಡಿಂಗ್ಸ್ ಇರ್ತದೆ, ಒಂದು ಥರ ಇರ್ತದೆ, ಅದಕ್ಕೊಂದು ಯೋಜನೆ ಹೆಸರು ಇರ್ತದೆ. ಇದು ಯಾವ ಯೋಜನೆಯಲ್ಲಿ ಕೊಟ್ಟಿದ್ದಾರೆ ಯೋಜನೆ ಹೆಸರಿಲ್ಲ, ಮತ್ತು ಥರಾವ್ ಕಾಪಿ ಇಲ್ಲ. ಯಾರ್ಯಾರನ್ನು ಫಲಾನುಭವಿಗೆ ಆಯ್ಕೆ ಮಾಡಿದ್ದೀವಿ ಅನ್ನುವಂಥ ಥರಾವ್ ಕಾಪಿ. ಮುಂದುವರೆದು ಇವ್ರಿಗೊಂದು ನಾನ್ ಅಗ್ರಿಕಲ್ಚರ್ ಇದು ಅಂತಂದು ಹಕ್ಕುಪತ್ರ, ಇದು ನಮೂನೆ, ಇದು ಹಕ್ಕುಪತ್ರ ಅಂತೂ ಇವ್ರು ಕೊಡಲೇ ಇಲ್ಲ. ಪಟ್ಟಣ ಪಂಚಾಯತಿಂದ ಆಗಿನ ಸಂದರ್ಭದಲ್ಲಿ ಹಕ್ಕುಪತ್ರ ಕೊಡಲೇ ಇಲ್ಲ ಸರ್. ಹಕ್ಕುಪತ್ರ ಬದಲಿ ಒಂದು ನಾನ್ ಅಗ್ರಿಕಲ್ಚರ್ ಇದು ಅಂತ ಕೊಟ್ಟರು. ಆ ಸಂದರ್ಭದಲ್ಲಿ ಅದರಾಗ 9 ಕಂಡೀಷನ್ ಹಾಕಿದ್ರು. ಆ ಕಂಡೀಷನ್ನು ಇದು ಆಗಲಿಲ್ಲ, ಊರ್ಜಿತ ಮಾಡ್ಕೊಳ್ಳಿಲ್ಲ. 9 ಕಂಡೀಷನ್ನು ಫೇಲ್ ಆಯಿತು. ಹಾಗೆ ಮುಂದುವರೆದು ಇದನ್ನು ಫಸ್ಟ್ ಆಫ್ ಆಲ್ ಇದನ್ನು ಕೊಟ್ಟಿದ್ದು ನಿವೇಶನ ರಹಿತ ಬಡವರಿಗೆ ಹಂಚಲಿಕ್ಕೆ 254 ಕುಟುಂಬಗಳಿಗೆ. ಬಟ್ ಅವಾಗ ಹಂಚಿದ್ದು ಯಾರಿಗೆ ಅಂದರೆ ಡಿ ದರ್ಜೆ, ಸಿ ದರ್ಜೆ, ಬಿ ದರ್ಜೆ ನೌಕರವರೆಗೂ ಹಂಚಿದ್ದಾರೆ. ಉಲ್ಲಂಘನೆ ಆಗಿದೆ. ಏನಾಗಲಿ ಹೆಂಗಾಗಲಿ, ಹೌದಾ? ಮುಂದೆ ಅವನು ಕ್ರಮಬದ್ಧವಾಗಿ ಮಾಡ್ಕೊಳ್ಳಿಕ್ಕೆ ಯಾವುದೇ ಅವಕಾಶ ಇಲ್ಲ. ಉದಾಹರಣೆ ತಮಗೊಂದು ನಮೂನೆ 3 ತೋರಿಸ್ತೀನಿ. ಇವರು ಸ್ಲಮ್ ಬೋರ್ಡಿಗೆ ಒಳಪಡದೇ ಇರುವಂಥವ್ರು ಈ ನಮೂನೆ 3 ಪಡ್ಕೊಂಡ್ರು. ಈ ನಮೂನೆ 3 ಪಟ್ಟಣ ಪಂಚಾಯತ್ ಅವರು ಕೊಟ್ಟಿದ್ದಾರೆ. ಈ ನಮೂನೆ 3ರಲ್ಲಿ ಏನು ಹೇಳ್ತದ, ಇಲ್ಲಿ ಸ್ವಾಧೀನತೆಗೆ ಪೂರಕ ದಾಖಲೆಗಳಂತ ಹೇಳ್ತಾ ಇದೆ ಈ ಕಾಲಮಲ್ಲಿ. ಒಂದು ನಿಮಿಷ ಹೊರತು ಇಲ್ಲೇನಿಲ್ಲ, 0 ಐತಿ. ಸ್ವಾಧೀನತೆಗೆ ಸಂಬಂಧಪಟ್ಟಂತೆ ಯಾವುದೇ ದಾಖಲೆ ಎಂಟ್ರಿ ಮಾಡಲಿಲ್ಲ ಪಟ್ಟಣ ಪಂಚಾಯತ್ ಹೊಳಸ್ರಿ. ಇಲ್ಲೇನು ಸೂಚನೆಯಲ್ಲಿ ಹೇಳ್ತದ, ಆಸ್ತಿ ಹಕ್ಕನ್ನು ಸಾಧಿಸಲು ಸೂಕ್ತ ದಸ್ತಾವೇಜುಗಳನ್ನು ಮತ್ತು ಕ್ರಮಬದ್ಧ ಕಟ್ಟಡ ಪರವಾನಗಿ, ಸೂಕ್ತ ಪ್ರಾಧಿಕಾರದ ಅನುಮೋದನೆ ಅಥವಾ ಹಕ್ಕುಪತ್ರ ಏನಾದರೂ ಒಂದು ತೋರ್ತೆ ಹೋದ್ರೆ ನಮೂನೆ 3 ವ್ಯಾಲ್ಯೂ ಇಲ್ಲ ಅಂತ. ಹಾಗಾದ್ರೆ ಇದಕ್ಕೆ ವ್ಯಾಲ್ಯೂ ಐತಾ? ಇದ್ರ ಪ್ರಕಾರ ವ್ಯಾಲ್ಯೂ ಇಲ್ಲ. ಇದು ನಮ್ಮ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಹಕ್ಕುಪತ್ರ ಕೊಟ್ಟ ನಂತರ ಈ ಅಮ್ಮ ಇದನ್ನು ಪಟ್ಟಣ ಪಂಚಾಯತಿ ಕೊಟ್ಟು ನಮೂನೆ 3 ಕೊಡಬೇಕು. ಇಲ್ಲಿ ಕ್ರಮಬದ್ಧವಾಗಿ ಹಕ್ಕುಪತ್ರ ಸಂಖ್ಯೆ ಹೇಗೆ ಬಂತ ವಿವರಣೆ ಕೊಟ್ಟಿದ್ದಾರೆ. ಆದ್ದರಿಂದ ಇಲ್ಲಿ ಲಾಸ್ಟಿಗೆ ಹೇಳುವಂಥ ಷರತ್ತಿಗೆ ಬದ್ಧವಾಗಿದೆ. ಆದ್ದರಿಂದ ಇಟ್ ಇಸ್ ವ್ಯಾಲಿಡ್. ಹೌದಾ? ಹೀಗೆಲ್ಲ ಅನಾನುಕೂಲತೆಗಳಿರಲಿದ್ದ ಅದನ್ನು ಮಾಡ್ಕೊಳ್ಳೋರು ಅದನ್ನು ಮಾಡಿಕೊಳ್ಳಿ, ಸ್ಲಮ್ ಬೇಕನ್ನೋರು ಸ್ಲಮ್ ತೊಗೊಳ್ಳಿ. ಹೌದಾ? ಈಗಿರುವಾಗ ಈ ಸ್ಲಮ್ ಘೋಷಣೆ ಆದ ನಂತರ ಒಟ್ಟಾರೆ 375 ಮಂದಿ, ಇದರಾಗೆಲ್ಲ ದಾಖಲೆ ಇಟ್ಟಿದ್ದೇನೆ, 375 ಮಂದಿ ಕೊಳಚೆ ಪ್ರದೇಶಕ್ಕೆ ತಮ್ಮ ದಾಖಲೆಯನ್ನು ಕೊಟ್ಟು ಹಕ್ಕುಪತ್ರವನ್ನು ಪಡೆದರು. ಆ ಹಕ್ಕುಪತ್ರವನ್ನು ಸಬ್ ರಿಜಿಸ್ಟ್ರಲ್ಲಿ ನೋಂದು ಮಾಡಿ ಪಟ್ಟಣ ಪಂಚಾಯತಿ ಕೊಟ್ಟಾಗ ಇಲ್ಲಿವರೆಗೂ ಇನ್ನೂ ಪೆಂಡಿಂಗ್ ಇದಾವೆ ಕೊಡೋದು. 271 ಮಂದಿಗೆ ನಮೂನೆ 3 ಕೊಟ್ಟಿದ್ದಾರೆ. ಮತ್ತು ಕೊಳಚೆ ಪ್ರದೇಶದಿಂದ ನಮಗೆ ಸುಮಾರು 20 ಮನೆಗಳನ್ನು ಹಾಕಿಕೊಟ್ಟಿದ್ದಾರೆ. ಇದು ಹೌದು, ನಮ್ಮ ಮುಂದೆ ಕಾಣ್ತಿರುವಂಥದ್ದು ಕೊಳಚೆ ಪ್ರದೇಶದ ಕೊಳಚೆ ನಿರ್ಮೂಲನಾ ಮಂಡಳಿಯವರು ಕೊಟ್ಟಿದ್ದು. ಮತ್ತು ನಮ್ಮ ನೀರಿನ ಕೊಡುವ ನೀರಿನ ಘಟಕವನ್ನು ಕೊಡ್ತಾ ಇದ್ದಾರೆ. ಹೀಗೆ ಅನೇಕ ನಮ್ಗೆ ಅಭಿವೃದ್ಧಿ ಆಗ್ತಾಯಿದೆ. ಈಗ ಒಂದು ಮನೆ ಕಡಿಬೇಕಂದ್ರೆ 1,20,000, 1,50,000, ಒಟ್ಟು 2,70,000 ರೂಪಾಯಿ ಸರ್ಕಾರ ಕೊಡೋದ್ರಲ್ಲಿದ್ದ ಮನೆ ಕಟ್ಟಿಕೊಳ್ಳೋಕ್ಕಾಗಲ್ಲ ಬಡವರಿಗೆ. ನಮ್ಮ ಸ್ಲಮ್ನಲ್ಲಿ 7 ಲಕ್ಷಕ್ಕಿಂತ ಕೊಡ್ತಾರೆ. ಬಡವರಿಗೆ ಅನುಕೂಲ ಆಗಿದೆ. ಆದ್ದರಿಂದ ಇದು ಯಥಾವತ್ತಾಗಿ ನಮಗೆ ಕೊಳಚೆ ನಿರ್ಮೂಲನಾ ಮಂಡಳಿಯವರು ಏನು ಸ್ಲಮ್ ಘೋಷಣೆ ಮಾಡಿದ್ರು ತಾವೆಲ್ಲ ಸೇರಿ ಇದನ್ನು ಮುಂದುವರಿಸಬೇಕು. ಮತ್ತು 2014ರಾಗ ನಾವು ಪ್ರಪೋಸಲ್ ಕಳಿಸಿದ್ವಿ ಪಟ್ಟಣ ಪಂಚಾಯತಿಯಿಂದ, ಇದು ಕೊಳಚೆ ಮಂಡಳಿ ಸ್ಲಮ್ ಘೋಷಣೆ ಮಾಡಬೇಕಂತಂದು. 2014ರಲ್ಲಿದ್ದ ನಮ್ಗೆ ಘೋಷಣೆ ಆಗಿದ್ದು 2022ರಲ್ಲಿ. ಹೌದಾ? ಆ ಅವಧಿಯಲ್ಲಿ ಸಾಕಷ್ಟು ಪಟ್ಟಣ ಪಂಚಾಯತಿಯಿಂದ ನಾವು ಅನುದಾನ ಹಾಕಿದ್ದೇವೆ. ಒಂದು 20% ರೋಡು ಗಟ್ಟರ ಆಗಿದೆ, ಅಭಿವೃದ್ಧಿ ಆಗಿದೆ, ಇನ್ನೂ ಆಗೋದಿದೆ. ಆದ್ದರಿಂದ ಸಂಪೂರ್ಣ ಅಭಿವೃದ್ಧಿ ಆಗೋವರೆಗೂ ದಯವಿಟ್ಟು ಇದು ಕೊಳಚೆ ನಿರ್ಮೂಲನಾ ಮಂಡಳಿಯವರು ಏನು ಘೋಷಣೆ ಮಾಡಿದ್ದಾರೆ ಆ ಆದೇಶ ರದ್ದುಪಡಿಸಬಾರ್ದು. ಈ ಬಡ ಜನರ ಪೂರಕವಾಗಿ ತಾವು ವರದಿ ಹಾಕಿ ಈ ಬಡ ಜನರಿಗೆ ನಾವು ಉಳಿಸ್ಬೇಕಂತಂದು ತಮ್ಮೊಟ್ಟಿಗೆ ನಾವು ವಿನಂತಿ ಮಾಡ್ಕೊಳ್ತೀವಿ. ತದನಂತರ ಡಿ ಸಿ ಅವರು ಏನು ಆದೇಶ ಮಾಡಿದಾರ, ಇಲ್ಲಿ ಬೈ ನೇಮ್ ಇದೆ 530 ಕುಟುಂಬದ್ದು ಯಾರ್ಯಾರು ಇದ್ದಾರೆ ಅನ್ನೋದು 530 ಕುಟುಂಬಗಳ ಹೆಸರಿದೆ. ಹೌದಾ? ಆದ್ದರಿಂದ ಈ 530 ಕುಟುಂಬಕ್ಕೂ ತಾವು ನ್ಯಾಯ ಕೊಡಿಸ್ಬೇಕು. ಈಗೇನು ಸ್ಲಮ್ ಬ್ಯಾಡ್ ಅಂತಂದು ಹೋರಾಟ ಮಾಡ್ತಿದ್ದಾರಲ್ಲ ಸರ್, ಅವರು 4-5 ಸೈಟ್ಗಳು ನಾವು ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ನಾವು ಕೊಡ್ತಾ ಇರೋದು 1,200 ಸ್ಕ್ವೇರ್ ಫೀಟು, 60-40 ಅಳತೆಯ 5-6 ಸೈಟ್ಗಳನ್ನು ಕ್ರಮಬದ್ಧ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಯಾವುದೇ ಆಪ್ಷನ್ ಇಲ್ಲ. ಆದ್ದರಿಂದ ಅವರು ನೇರವಾಗಿ ಹಾಗೆ ಬರ್ದಾನೆ ಈ ರೀತಿ ಈ ಆದೇಶವನ್ನೇ ರದ್ದುಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟ ಮಾಡ್ತಿದ್ದಾರೆ. ಮತ್ತು ಈ
254 ಫಲಾನುಭವಿಯಲ್ಲಿನೇ 100 ರಾಜಣ್ಣ 105 ಜನ ಹಕ್ಕುಪತ್ರ ಪಡೆದಿದ್ದಾರೆ. ಇದರಿಗೆಲ್ಲ ಹಚ್ಚಿದ್ದೇವೆ, ನಮ್ಮನ್ನು 3 ಹಚ್ಚಿದ್ದೇವೆ, ಎಲ್ಲ ದಾಖಲೆ ಇದೆ. ಒಟ್ಟಾರೆ ತಮಗೆ 128 ಪುಟಗಳ ದಾಖಲೆಯನ್ನು ನಾನು ವರದಿಯನ್ನು ಕೊಡ್ತಾ ಇದ್ದೇನೆ. ದಯವಿಟ್ಟು ಇದಕ್ಕೊಂದು ನಾನು ಇದನ್ನು ಮಾಡಿದ್ದೇನೆ, ಈ ವರದಿಗೆ ಸಂಬಂಧಪಟ್ಟಂತೆ ಖಂಡಿಕೆಗಳನ್ನು ಹಾಕಿದ್ದೇನೆ. ಎಷ್ಟನೇ ಪುಟದಲ್ಲಿ ಏನಿದೆ ಅನ್ನೋದು ಕ್ರಮಬದ್ಧವಾಗಿ ಹಾಕಿದ್ದೇನೆ. ದಯವಿಟ್ಟು ಇದನ್ನ ಅಧ್ಯಯನ ಮಾಡಿ, ದಯವಿಟ್ಟು ಈ ಬಡ ಜನರಿಗೆ ನ್ಯಾಯ ಕೊಡಿಸ್ಬೇಕನ್ನೋದು ನಮ್ಮ ಗಾಂಧಿನಗರ ಕೊಳಚೆ ಅಭಿವೃದ್ಧಿ ಮಂಡಳಿಯವರ ಒಂದು ಕೋರಿಕೆ. ದಯವಿಟ್ಟು